ಏನವಾ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನ್ ಶಿವಣ್ಣ ಎಲ್ಲೋ ಆರಾಮಾಗಿ ಹೋಗ್ತಿದ್ದೀರಾ? ಜಾಲ ಕೂಸೆ ಭಾರಿ ಆಡ್ತಿದ್ದೆ ನೀನು. ಹಿಂಗೆ ಆಡ್ತಿದ್ರೆ ನಿನ್ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ತೀನಿ ನಿನ್ನ. ನಾನೇನೋ ರೆಡಿ, ಗಂಡ್ ಸಿಗ್ಬೇಕಲ್ಲ. ಈ ವಯಸ್ಸಿಗೆ ಮದುವೆ ಆಸೆ ಇದೆಯಾ ನಿಂಗೆ? ಮದ್ವೆ ಆಸೆ ಅಂತೇನಿಲ್ಲ, ಆದ್ರೆ ಮನೇಲಿ ಕರೆಕ್ಟ್ ಟೈಮಿಗೆ ಊಟ, ನಿದ್ರೆ, ಸ್ಕೂಲ್ ಫೀಸು ಎಲ್ಲ ಸಿಗ್ತಿದೆ. ಈ ತರ ಓದೋದ್ರಲ್ಲಿ ಥ್ರಿಲ್ ಇರಲ್ಲ. ಅದೇ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು IAS ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟು DC ಆಗಿ ಇದೇ ಜಿಲ್ಲೆಗೆ ಬಂದಾಗ ಮಾರಿಗುಡಿ ನೀರಿನ ಸಮಸ್ಯೆ ಅಂತ ನೀವು ನಮ್ಮ ಆಫೀಸಿಗೆ ಬರ್ತೀರಾ. ಪೇಪರ್ ವೆಯ್ಟ್ನ ನಿಮ್ ಕಾಲ ಹತ್ರ ಹಾಕಿ ನಿಮ್ ಆಶೀರ್ವಾದ ತಗೊಳೋದ್ರಲ್ಲಿ ಇದೆಯಲ್ಲ ಖುಷಿ, ಅದಕ್ಕೆ ಮದ್ವೆ ಅಂತ ಹೇಳ್ದೆ. ಸೂರ್ಯವಂಶ ಪಿಕ್ಚರ್ನ 15 ಸಲ ನೋಡಿ ಅನ್ಕಣವ. ಮೊದ್ಲೇ ಹೇಳ್ಬೇಕಲ್ವಾ ಅಣ್ಣ, ಬೇರೆ ಸ್ಟೋರಿ ಹೇಳ್ತಿದ್ದೆ. ಸರಿ ಸರಿ ಆಯ್ತು, ನಾವು ಮಾಸ್ತಿ ಕುಪ್ಲಕ್ಕೆ ಹೋಗ್ತಿದೀವಿ, ಹೋಗಿ ಬರ್ತೀವಿ ಆಯ್ತಾ? ಹುಷಾರು. ನಾವೇನ್ ಪಾಪ ಮಾಡಿದ್ವಿ ಅದಕ್ಕೆ? ನಾವು ಬರ್ತೀವಿ. ಯಾರೇ ಹಂಗಲ್ಲ ಕಣವ, ಮೊನ್ನೆ ಅಷ್ಟೇ ನಾವು ಮಾಸಿಕೊಪ್ಲಿಗೆ ಹೋಗಿ ಬಂದೀವಿ. ಮತ್ತೆ ಇನ್ನೊಂದ್ ಕಿತ್ತ ಎಲ್ರು ಹೋದ್ರೆ ಅದಕ್ಕೆ ಏನಾದ್ರು ಅನ್ಕೋತಾರೆ ಅಂತನಾ? ಅನ್ಕತಾರೆ ಅಂತ ಅಲ್ಲ ಕಣವ, ಆದ್ರೂ ಅನ್ಕೊಳ್ಳೋ ಅವಕಾಶನ ನಾವ್ ಯಾಕೆ ಕೊಡ್ಬೇಕು ಅಂತವ ಆಟೆ. ಚೋಟು, ಇದಿನ್ನೂ ಆರಂಭ ಅಲ್ವಾ? ಹಿಡ್ದು ನಾವೇ ಹೋಗ್ಬೇಕು. ಆಮೇಲೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಹಿಂಗೆ ಸಂಬಂಧ ಸ್ಟ್ರಾಂಗ್ ಆಗುತ್ತೆ. ಆಗ ಎಷ್ಟು ಸತಿ ಹೋದ್ರು ಅದು ನಮ್ಮನೆ ಅಂತ ಅನ್ಸೋಕ್ ಶುರು ಆಗುತ್ತೆ. ಆಮೇಲೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡ್ಬೋದು. ಸರಿ ಅದಕ್ಕೆ ನೀವಿಬ್ರು ಹೋಗಿ ಬನ್ನಿ. ಆಮೇಲೆ ರಾಣಿನ ನಾನು ಕೇಳ್ದೆ ಅಂತ ಹೇಳಿ. ಯಾಕೆ ನೀನ್ ಒಬ್ಳೆ ಕೇಳ್ದೆ ಅಂತ ಹೇಳ್ಬೇಕಾ? ಅದಕ್ಕೆ ನಾನು ಕೇಳ್ದೆ ಅಂತ ಹೇಳಿ. ಓ ನಾ ರಾಣಿಗೆ ಹೇಳ್ತೀನಿ, ನಿನ್ನ ಅಕ್ಕನ ತಂಗಿನೂ ಇಬ್ರು ಬೋಪ್ ಇರುತ್ತೀನಿ ನೀನ್ ಕೇಳಿದ್ರು ಅಂತ. ಸರಿನಾ? ಮಧ್ಯಾಹ್ನ ಊಟ ಎಲ್ಲ ರೆಡಿ ಇದೆ ಆಯ್ತಾ? ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ. ನಾವಿಬ್ರು ಬರುವಾಗ ಏನಾದರೂ ಬೇಕಿದ್ರೆ ಹೇಳಿ, ತಗೊಂಡ್ ಬರ್ತೀವಿ. ಕ್ಷೇಮವಾಗಿ ಹೋಗಿ ಸುಖವಾಗಿ ಬನ್ನಿ. ಅದ್ ಬಿಟ್ರೆ ನಮ್ಗೇನು ಬೇಡ, ಅದಕ್ಕೆ ಏನು ಬೇಡ ಅಣ್ಣ. ಕನ್ಸುಗಾರ ಪಿಕ್ಚರ್ನು ಹೇಳ್ಕಿತ್ತ ನೋಡಿವ್ನಿ ಕಣವ. ನೀನ್ ಯಾವ್ಯಾವ ಪಿಕ್ಚರ್ ನೋಡಿಲ್ಲ ಅಂತ ನಂಗೊಂದು ಲಿಸ್ಟ್ ಮಾಡ್ಕೊಡು. ಯಾವ್ದೇ ಪಂಚ್ ಮಾಡಿದ್ರು ಪಂಚೆ ಆಗ್ತಾ ಇಲ್ಲ. ನಾನ್ ನೋಡ್ದಿರೋ ಪಿಕ್ಚರೇ ಇಲ್ಲ. ಆದ್ರೂ ಅವಕಾಶ ಇದ್ರು ನೋಡ್ದೇ ಇರೋ ಪಿಕ್ಚರ್ ಅಂದ್ರೆ ಈ ಅಣ್ಣ ತಂಗಿ ಕತೆ ಇರೋ ಪಿಕ್ಚರ್ ಮಾತ್ರ. ಅದ್ರಾಗೆ ಈ ತಂಗಿ ಕಷ್ಟ ಆಯ್ತದಲ್ಲ, ಅದನ್ನ ಮಾತ್ರ ನಾನು ಯಾವತ್ತೂ ನೋಡಿಲ್ಲ. ನಮ್ ಕೈಲಿ ನೋಡಕ್ಕೂ ಹಾಕಿಲ್ಲ. ಇವಾಗ ರಾಣಿ ಮನೆಗೆ ಹೋಗ್ತಿದ್ದೀವಿ. ಅಲ್ಲವಳು ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅಕಸ್ಮಾತ್ ಮಾನು ಅವ್ರಿಗೆ ಬುದ್ಧಿ ಇಲ್ಲ ಅನ್ನೋ ವಿಷಯ ಮಾವನಿಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾನೆ. ಮುಂದೆ ನಡೆಯೋ ಘಟನೆನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ ದೇವ್ರೆ. ಅಲ್ಲೇನೂ ಆಗ್ತಾ ಇರೋ ಹಾಗೆ ನೋಡ್ಕೊ ಪ್ಲೀಸ್. ಅಣ್ಣ ಸಾಕಣ್ಣ, ಈ ಎಮೋಷನ್ಸ್ ಎಲ್ಲ ನಿಂಗೆ ಸೂಟ್ ಆಗಲ್ಲ. ನಿಮ್ ತಂಗಿರು ಯಾರು ಇಲ್ಲಿ ದುಃಖದಿಂದಿಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ. ಆಮೇಲೆ ಮಳೆ ಬರ್ತಾ ಇದೆ, ಜೋಪಾನವಾಗಿ ಆಟೋದಲ್ಲಿ ಹೋಗಿ ಬನ್ನಿ ಆಯ್ತಾ? ಸರಿ ಕಣವ, ನಾವು ಹೋಗಿ ಬರ್ತೀವಿ. ಒಂದ್ ನಿಮಿಷ, ಒಂದು ವಿಷಯ ಹೇಳೋದು ಮರ್ತೋಯ್ತು. ಅದೇ ಮಾದಪ್ಪಣ್ಣ ಹೇಳಿದ್ರಲ್ಲ ಸತ್ಸಂಗದ ವಿಷಯ, ಏನಾಯ್ತದು? ನೆನ್ಪೈತೆ ಕಣವ. ಮೊದ್ಲು ರಾಣಿ ಮನೆ, ಆಮ್ಯಾಕ್ ಇದಲ್ಲ. ಸರಿನಾ? ಸರಿ ಅಣ್ಣ, ಹೋಗ್ ಬನ್ನಿ, ಆಮೇಲೆ ಹೋಗೋಣ. ಹುಷಾರು, ಮನೆ ಕಡೆ ಜೋಪಾನ.